ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನಿಮಗೆ. ಏನಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ನಾವು ಅದನ್ನು ಇದು ಮಾಡ್ತಾ ಇದ್ದೀವಿ. ಬೆಳಗಾವಿಯಿಂದ ನಾಗರತ್ನ ಅವರು ಮೈಸೂರಿಂದ ಅದಕ್ಕೆ ನಮ್ಗೆ ಹೆಲ್ಪ್ ಮಾಡಿರುವಂಥದ್ದು. ಮೈಸೂರಿಂದ ಲಿಂಗರಾಜ್ ಅಂತ ಅವರು ಯಾವಾಗಲೂ ನನಗೆ ಅಮ್ಮ ಅಂತ ಕರೀತಾರೆ. ಹಿಂದಿನ ವಿಡಿಯೋದಲ್ಲೇ ನಾನು ಹೇಳಿದ್ದೆ, ನಾನು ಯಾವ ವಿಷಯನ್ನ ಇವ್ರ ಹತ್ರ ಚರ್ಚೆ ಮಾಡಿದೆ, ಯಾವ ವಿಷಯಕ್ಕೋಸ್ಕರ ಮೈಸೂರಿನವ್ರ ಹತ್ರ ಲಿಂಗರಾಜ್ ಅವ್ರ ಹತ್ರ ನಾನು ಸಹಾಯ ಮಾಡಿ ಅಂತ ಹೇಳಿದೆ ಅನ್ನೋ ವಿಷಯನ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಯಾಕಂದರೆ ನಾನು ಅದನ್ನ ಕಂಪ್ಲೀಟಾಗಿ ಇದು ಮಾಡಿಕೊಂಡೇ ಹೇಳ್ತಾ ಇರುವಂಥದ್ದು. ಯಾಕಂದರೆ ನೀವು ಪ್ರತಿ ಒಂದು 10 ಪೈಸೆ ಆಗಿರಲಿ ಅದು ನೀವುಗಳು ದುಡ್ದಿರುವಂಥ ದುಡ್ಡು. ಜೊತೆಗೆ ಇನ್ನೊಂದು ಏನಂದರೆ ನನಗೊಂದು ನಂಬಿಕೆ ಇದೆ, ನನಗೆ ಯಾರೇ ಇಂಥ ವಿಷಯಕ್ಕೆ ಹಣ ಹಾಕಿದಾಗ ಅದನ್ನಂತೂ ಖಂಡಿತ ನಾನು ದುರುಪಯೋಗ ಮಾಡಲ್ಲ ಅನ್ನೋದು ನನ್ನ ಮನಸ್ಸು ಸಾಕ್ಷಿಗೂ ಗೊತ್ತು, ಜೊತೆಗೆ ರಾಯರಿಗೂ ಗೊತ್ತು. ಅದು ಆಗ ಏನು ಮಾಡ್ತೀನಿ, ಹಣ ಬರುತ್ತೆ, ಹಣ ಬಂದು ಯಾಕೋ ಗೊತ್ತಿಲ್ಲ, ಒಂದು ದಿವಸ ಸ್ಕೂಲ್ಗೆ ಹೋದವಳು ಹಾಗೆ ಕೂತ್ಕೋತೀನಿ ನಾನು. ಯಾಕೋ ನನಗೆ ಮೆಟ್ಲನ್ನು ಹತ್ತುತ್ತಾ ಇರುವಾಗಲೇ ನನಗೆ ಅನಿಸ್ತಾ ಇದೆ, ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ ಇದು ಅಂತ ಹೇಳಿ, ಏನೇ ಆಗಲಿ ಅಂತ ಕೈಕಾಲು ಮುಖ ಸಹಿತ ತೊಳೆದಿಲ್ಲ ನಾನು. ಆಗ ಅದರಲ್ಲಿರುವಂಥ ನಂಬರ್ ಏನಿದೆ ಆ ನಂಬರಿಗೆ ಡಯಲ್ ಮಾಡ್ತೀನಿ ನಾನು. ಡಯಲ್ ಮಾಡಿದಾಗ ಫೋನ್ ಕನೆಕ್ಟ್ ಆಗಲ್ಲ. ನಾನೇನು ಅಂದ್ಕೋತೀನಿ, ಏನೋ ಹೊರಗಿದ್ದಾರೆ ಅಂತ ಸುಮ್ಮನೆ ಆಗಿಬಿಡ್ತೀನಿ. ಮತ್ತೆ ಮಧ್ಯಾಹ್ನ ಮಾಡ್ತೀನಿ, ಸಂಜೆ ಮಾಡ್ತೀನಿ, ರಾತ್ರಿ 10 ಗಂಟೆಗೆ ಮಾಡ್ತೀನಿ, ಮರುದಿನ ಮಾಡ್ತೀನಿ, ಆದರೆ ಕನೆಕ್ಟ್ ಆಗ್ತಾ ಇಲ್ಲ ನನಗೆ. ಆಗ ನನಗೆ ಗ್ಯಾರಂಟಿ ಆಗುತ್ತೆ, ಇಲ್ಲೆಲ್ಲೋ ನಾವು ಫೇಲ್ ಆಗ್ತಾ ಇದ್ದೀವಿ. ಇದು ಯಾವಾಗಿನ ವಿಡಿಯೋ ಹಾಕಿದಾರೋ ಏನೆಲ್ಲ ಅನಿಸುತ್ತೆ ನನಗೆ. ಅನಿಸಿ ಏನು ಮಾಡ್ತೀನಿ, ನಾನು ನಾಗರತ್ನ ಅವ್ರ ಹತ್ರ ಚರ್ಚೆ ಮಾಡ್ತೀನಿ, ಹೀಗೀಗ ಆಗಿದೆ ಅಂತ. ಅದರ ನಂತರ ಏನಾಗುತ್ತೆ, ನನಗೆ ಮರುದಿನ ನಾಗರತ್ನ ಅವರು 21,104 ರೂಪಾಯಿ, ಯಾಕಂದರೆ ಅವರ ತಂಗಿಯ ಆಫೀಸಲ್ಲಿ ಒಟ್ಟಾಗಿರುವಂಥ ಹಣ ಇದು, ಅಷ್ಟು ಹಣನ ನಂಗೆ ಪೇ ಮಾಡ್ತಾರೆ. ನಂಗೆ ಆ ಹಣ ಪೇ ಮಾಡಿದ ತಕ್ಷಣವೇ ನನಗೊಂಥರ ಭಯ ಆದಂಗೆ ಆಗುತ್ತೆ. ಅಂದರೆ ಭಯ ಅಂದ್ರೆ ಹಂಗಲ್ಲ, ನಾವು ಹಾಕುವಂಥ ಹಣ ಅದು ಯಾರಿಗೋ ಹೋಗಿ ಮುಟ್ಟಿ ಸಂಬಂಧಪಟ್ಟವ್ರಿಗೆ ಮುಟ್ಟದೆ ಇಷ್ಟೆಲ್ಲ ಅಮೌಂಟು ಎಂತ ಹಿಂಗೆ ಯೋಚನೆ ಮಾಡಿ ನಾನೇನು ಮಾಡ್ತೀನಿ, ಆಮೇಲೆ ಅವ್ರ ಹತ್ರ ಚರ್ಚೆ ಮಾಡ್ತೀನಿ. ಆಮೇಲೆ ಅದರಲ್ಲಿ ಕೊಟ್ಟಂಥ ಒಂದು ಆಸ್ಪತ್ರೆ ಹೆಸರಿದೆ, ಅಪೋಲೋ ಆಸ್ಪತ್ರೆ, ಮೈಸೂರಲ್ಲಿರುವಂಥದ್ದು. ಆವಾಗ ಏನು ಮಾಡ್ತೀನಿ, ಅಲ್ಲಿ ಅವರ ಹೆಲ್ಪನ್ನು ಕೇಳ್ತೀನಿ. ನನಗೊಂದೇ ಹೆಲ್ಪ್ ಮಾಡಪ್ಪ, ಒಂದು ಸ್ವಲ್ಪ ಆಸ್ಪತ್ರೆಗೆ ಹೋಗೋಕ್ಕಾಗತ್ತಾ ಅಂತ ಕೇಳಿದಾಗ, ಅಮ್ಮ ಹೆಲ್ಪ್ ಮಾಡು ಅಂತ ಹೇಳಬೇಡಿ ಅಮ್ಮ, ಆರ್ಡ್ರ್ ಮಾಡಿ ನನಗೆ ಯಾವ ಕೆಲಸ ಇರಲಿ, ತುಂಬ ಬ್ಯುಸಿ ಇದ್ರಿ ಪರವಾಗಿಲ್ಲ, ಆದರೆ ನೀವು ಏನು ಕೇಳಬೇಕು ಅಂತ ಹೇಳ್ತೀರಿ ಕೇಳಿ. ಅಲ್ಲಿ ಹೋಗಿ ಪಾಪ ಪ್ರತಿಯೊಂದು ಕೌಂಟ್ರಂದು ಫೋಟೋ ಹಾಕಿದ್ದಾರೆ ಅವರು. ಅಂದ್ರೆ ನಾ ಎಲ್ಲೆಲ್ಲಿ ನಿಂತು ಮಾತಾಡಿದೆ ಅಂತ ಡಾಕ್ಟ್ರ್ ಹತ್ರ ಮಾತಾಡೋಕೆ ಹೋಗ್ತಾರೆ, ನನಗೆ ಕಾಲ್ ಮಾಡಿಬಿಟ್ಟು ಡಾಕ್ಟ್ರ್ ಹತ್ರ ಮಾತಾಡ್ತಾರೆ. ನನಗೆ ಕೇಳಿಸ್ತಾ ಇದೆ, ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಾವು ಹಣ ಅಮೌಂಟನ್ನು ಕಲೆಕ್ಟ್ ಮಾಡಿದ್ದೀವಿ, ನಮಗೆ ಈ ಮಗು ಫೋಟೋ ತೋರಿಸ್ತಾ ಇದ್ದಾರೆ ಅವರಿಗೆ, ನಮಗೆ ಈ ಮಗು ಎಲ್ಲಿ ಅಡ್ಮಿಟ್ ಆಗಿದೆ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲ ಅದು ಮಗು ಡಿಸ್ಚಾರ್ಜ್ ಆಗಿದೆ, ಮಗು ಇಲ್ಲ ಆಸ್ಪತ್ರೆಯಲ್ಲಿ ಇಲ್ಲ, ಡಿಸ್ಚಾರ್ಜ್ ಆಗಿದೆ, ಆದರೆ ನಾವು ಯಾವುದೇ ರೀತಿಯ ಮಾಹಿತಿಯನ್ನು ಕೊಡೋಕ್ಕಾಗಲ್ಲ, ಅದು ನಮ್ಗೆ ತಪ್ಪಾಗುತ್ತೆ ಅಂತ. ಆದರೂ ರಿಕ್ವೆಸ್ಟ್ ಮಾಡ್ತಾರೆ, ಇಲ್ಲ ನಾವು ಆ ಮಗುವಿಗಂತ ಒಂದಿಷ್ಟು ಅಮೌಂಟನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ, ಆ ಮಗುವಿನ ತಾಯಿ ನಂಬರ್ ಕೊಡಿದೆ. ಇಲ್ಲ ಹಾಗೆಲ್ಲ ಕೊಡೋಕೆ ಬರಲ್ಲ, ಸಂಬಂಧಿಗಳು ಯಾರಾದರೂ ಬಂದರೆ ಮಾತ್ರ ನಾವು ಅದು ಕೊಡೋಕ್ಕಾಗುವಂಥದ್ದು ಅಂತ. ನಾನು ಆಮೇಲೆ ಹೇಳ್ತೀನಿ, ಬೇಡಪ್ಪ ಹೊರಟು ಬಾ ನೀನು ಅಂತ ಅಂತೀನಿ. ಸಹಿತ ಪಾಪ ಹೊರಟು ಬರ್ತಾನೆ. 3 ಗಂಟೆಗೆ ಹೊರಟ್ರೆ 5:15 ಅಲ್ಲಿದ್ದಾರೆ, ಅಲ್ಲಿ 5:15 ರೀಚ್ ಆಗಿದ್ದಾರೆ ಅವರು. ಕೂಡ್ಲೆ 10 ನಿಮಿಷದೊಳಗೆ, ಅಂದ್ರೆ ಪಾಪ ಫೋಟೋ ಸಹಿತ ತೆಗೆದು ಹಾಕಿದ್ರು, ನೋಡಿ ಅಮ್ಮ ಯಾವ್ಯಾವ ಕೌಂಟ್ರಲ್ಲಿ ನಾನು ನಿಂತು ಮಾತಾಡ್ತಾ ಇದ್ದೀನಿ ಅಂತ. ಆಗ ಇವ್ರ ಹತ್ರನೂ ಅಂದೆ, ಸ್ವಲ್ಪ ತಾಳ್ಮೆ ತಗೊಳ್ಳೋದು ಬೆಟರು, ಸ್ವಲ್ಪ ನೋಡ್ಕೊಳ್ಳೋಣ, ಗಡ್ಬಿಡಿ ಮಾಡೋದು ಬೇಡ ಅಂತ ಹೇಳಿ ನಾನು ಅವತ್ತು ಸ್ಕೂಲ್ ಬಿಟ್ಟು ಮತ್ತೆ ಮಧ್ಯಾಹ್ನ ಹೋಗ್ತೀನಿ. ಮಧ್ಯಾಹ್ನ ಹೋಗಿ ಚಾವಿ ತೆಗೆದೋಳೆ, ಹಾಗೆ ಮೊಬೈಲ್ ಆನ್ ಮಾಡ್ತೀನಿ. ಮೊಬೈಲ್ ಆನ್ ಮಾಡಿದ್ರೆ ಅದರಲ್ಲಿ ಒಂದು ಮೆಸೇಜ್ ಇತ್ತು, ನನಗೆ ಒಂದು ಹೆಣ್ಣು ಮಗಳ ಮೆಸೇಜ್ ಇತ್ತು. ಅಳ್ತಾ ಇದ್ದಾರೆ, ಅವ್ರ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಅಂದರೆ ಅದು ಯಾವ ರೀತಿ ಆಗಿದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಆಕ್ಸಿಡೆಂಟ್ ಆಗಿದೆ. ಆವಾಗ ನಾನೇನು ಮಾಡ್ತೀನಿ, ಅದನ್ನು ಕೇಳಿಬಿಟ್ಟು ನನಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಯಾರನ್ನೋ ತೋರಿಸಿ ದುಡ್ಡು ಕಲೆಕ್ಟ್, ರಾಯರ ಇದು ಗೊತ್ತಾಗಿಲ್ಲ ನನಗೆ, ಯಾರಿಗೂ ಹಾಕಬೇಡ, ಆ ದುಡ್ಡು ಮಿಸ್ಯೂಸ್ ಆಗ್ತಾ ಇದೆ. ಯಾಕಂದರೆ ನಾನು ಹಣ ಕಲೆಕ್ಟ್ ಆದ ತಕ್ಷಣ ಆ ನಂಬರಿಗೆ ಫೋನ್ಪೇ ಮಾಡಿಬಿಡ್ತಿದ್ದೆ ನಾನು. ಆದರೆ ನನಗೆ ಒಂದು ಕ್ಷಣ ಬಂದಿರುವಂಥ ಆ ಒಂದು ಏನೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಲ್ಲ ನನಗೆ,
ಅದು ನನಗೆ ಬಂದಿರೋದಲ್ಲ, ನಾನು ನಿಜ ಹೇಳ್ತೇನೆ. ಇದು ರಾಯರು ನನಗೆ ಕೊಟ್ಟಿರುವಂಥ ಇದು. ಯಾಕಂದ್ರೆ ನನಗೆ ಹಣ ಕಳಿಸ್ದವ್ರು ಯಾರು ಕಳಿಸಿದ್ರ ಮೇಡಮು, ಫೋನ್ಪೇ ಮಾಡಿದ್ರ, ಏನೂ ಕೇಳಲಿಲ್ಲ. ಯಾಕಂದ್ರೆ ಅವ್ರಿಗೆಲ್ರಿಗೂ ನಂಬಿಕೆ ಇದೆ ನಾನು ಹಣನ ದುರುಪಯೋಗ ಮಾಡಲ್ಲ ಅಂತ. ಆವಾಗ ನೋಡ್ತೀನಿ, ಇದು ಏನು ರಾಯರೇ, ನಾವು ಯಾರಿಗೋ ಕಲೆಕ್ಟ್ ಮಾಡಿದ ಹಣನ ಯಾರಿಗೋ ಕಳಿಸುವಂತ ಇದ್ದೀರಾ ನೀವು, ಏನು ಕತೆ ಇದು, ಏನಂತ ಅರ್ಥ ಆಗಲ್ಲ ಅಂತ. ಅವಾಗ ಏನು ಮಾಡ್ತೀನಿ ನಾನು, ಆ ಹೆಣ್ಣು ಮಗಳು ಫೋಟೋ ಎಲ್ಲ ಹಾಕಿದ್ಲು. ಆದರೆ ನನಗೊಂದು ಆ ಹೆಣ್ಣುಮಗಳ ಮೇಲೆ ಧೈರ್ಯ ಅಂದರೆ, ಆ ಹೆಣ್ಣುಮಗಳು ನಮಗೆ ಗೊತ್ತಿರುವಂಥ ಹೆಣ್ಣುಮಗಳು. ನನ್ನ ಸಕಲ ಪ್ರದಾತ ಶ್ರೀ ರಾಘವೇಂದ್ರ ಗುಂಪಲ್ಲೂ ಸಹಿತ ಹೆಣ್ಮಗಳಿದ್ದಾಳೆ. ಜೊತೆಗೆ ಆ ಹೆಣ್ಣುಮಗಳು ಗ್ರೂಪಲ್ಲೂ ಸಹಿತ ಹಾಕಿದ್ದಾಳೆ, ನನ್ನ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ. ಆದರೆ ನನಗೆ ಹಾಕಿದ್ದೇನೆಂದರೆ, ಅಮ್ಮ ಏನಾದರೂ ನನ್ನ ಗ್ರೂಪ್ನವರಿಂದಲೋ ಅಥವಾ ನಿಮ್ಮ ಯೂಟ್ಯೂಬ್ ಕಡೆಯಿಂದ ನನಗೇನಾದರೂ ಸಹಾಯ ಮಾಡಿ ಅಮ್ಮ, ನನಗೆ ಎಷ್ಟು ಸಹಾಯ ಮಾಡಿದರೂ ಸರಿ ಅಮ್ಮ, ಸ್ವಲ್ಪ ಅದು ಸ್ವಲ್ಪ ಒಂದು ದಿನದ ಖರ್ಚಿಗಾದರೂ, ಬೆಡ್ ಖರ್ಚು ಅದು ಇದು ಇರುತ್ತಲ್ಲ, ಆಸ್ಪತ್ರೆ ಅಂದಮೇಲೆ ದಿನಕ್ಕೊಂದು 20-25-30 ಸಾವಿರ ರೂಪಾಯಿ ಖರ್ಚಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಅವ್ರ ಗಂಡನ ನೋಡಿದ್ರೆ ಹಾಗೆ ಅನಿಸುತ್ತೆ. ಆಗ ನಾನು ರಾಯರ ಹತ್ರ ಒಂದು ಪ್ರಾರ್ಥನೆ ಮಾಡ್ತೀನಿ, ನೋಡಪ್ಪ ಇದಂತೂ ಇಷ್ಟು ಎನ್ಕ್ವೈರಿ ಮಾಡಿದ್ದೀವಿ, ಹೀಗಾಗಿದೆ. ಆದರೆ ಅದೇ ಟೈಮಿಗೆ ನೀನು ಇದನ್ನು ಹಾಕಿದೀಯ ಅಂತಾದರೆ ಇದನ್ನು ಅಲ್ಲಿ ಬೇಡ ಇಲ್ಲಿ ಕಳಿಸು ಅನ್ನೋ ಲೆಕ್ಕಕ್ಕೆ ನೀವು ಹಾಕಿದ್ದೀರಾ ಅಂತ ಅಂದೆ. ಜಾಸ್ತಿ ಅಮೌಂಟ್ ಬಂದಿರೋದು ನಾಗರತ್ನ ಅವರದ್ದು. ಆವಾಗ ಅವ್ರದ್ದು ಏನು ಮಾಡ್ತೀನಿ ನಾನು, ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀನಿ, ಏನು ಮಾಡಲಿ ಈಗ ಅಂತ. ಅವರು ಒಂದೇ ಮಾತಾಡ್ತಾರೆ, ಇಲ್ಲಿ ನಾವು ಇಷ್ಟೆಲ್ಲ ಸರ್ಚ್ ಮಾಡಿದಾಗಲೂ ಆಗಲಿಲ್ಲ, ರಾಯರಿಶ್ಚೆ ಏನಿದೆಯೋ ಗೊತ್ತಿಲ್ಲ ಅಮ್ಮ, ನೀವು ಅವ್ರಿಗೆ ಹಾಕಿ ಅಂತ. ನೋಡಿ ಎಂಥ ಒಂದು ಮಿರಾಕಲ್ ಅಂದರೆ, ನಂಗೆ ಇದು ಮಿರಾಕಲ್ಲೇ ಅನಿಸ್ಬಿಡ್ತು. ಯಾಕಂದ್ರೆ ಯಾರಿಗೆ ಆಗಲಿ 10 ಪೈಸೆ ಹೋಗ್ಬೇಕಂದ್ರೆ ಅವ್ರಿಗೆ ಋಣ ಇರಬೇಕು, ಋಣ ಇಲ್ದೇನೆ ಹೋಗಲ್ಲ. ಜೊತೆಗೆ ಒಂದು 10 ಪೈಸೆನ ನಾವು ಇನ್ನೊಬ್ರಿಗೆ ಹಾಕಬೇಕನ್ನುವಾಗಲೂ ಅದು ಸರಿಯಾಗಿ ನಾವು ಅದನ್ನು ಇದು ಮಾಡಲೇಬೇಕು. ಮಾಡ್ತಾ ಇರಲಿಲ್ವೇನೋ, ನಾನು ಖಂಡಿತವಾಗಿ ಮಾಡ್ತಾ ಇರಲಿಲ್ವೇನೋ, ಆದರೆ ನನಗೆ ಆ ಹೊತ್ತಿಗೆ ಅದು ಏನು ತಲೆಗೆ ಬಂತು ಅಂತಲೇ ಗೊತ್ತಾಗಿಲ್ಲ. ಇಲ್ಲ ಅಂದರೆ ಫೋನ್ಪೇ ಮಾಡಿ ಸುಮ್ಮನೆ ಇದ್ಬಿಡ್ತೆ. ಪಾಪ ನಾಗರತ್ನ ತುಂಬ ಸರ್ಚ್ ಮಾಡಿದ್ದಾರೆ, ಎಲ್ಲಿಯವರಿಗಂದರೆ ಅಕೌಂಟ್ ನಂಬರ್ ಹಾಕಿದ್ದಾರೆ, ಅದು ಎಲ್ಲಿ ಬ್ಯಾಂಕ್ ಅಂತ ನೋಡಿದ್ದಾರೆ, ಅದು ಮ್ಯಾನೇಜರ್ ನಂಬರ್ ಸಹಿತ ತೊಗೊಂಡ್ರು. ನಾನು ಮತ್ತಷ್ಟೆಲ್ಲ ಮಾಡೋದು ಬೇಡ, ಅದೆಲ್ಲ ಮತ್ತೆ ಉಪಯೋಗ ಬೇಡ. ಮತ್ತೆ ನಮ್ಗೆ ಈಗ ರಾಯರಿಗೆ ತೋರಿಸಿದ್ದಾರೆ, ನಾವಂತೂ ಈಗ ಇದು ಮಾಡಿದ ಹಣ ಅಂತೂ ವಾಪಸ್ಸಂತೂ ಕೊಡೋಕ್ಕಾಗಲ್ಲ ಅಂತ. ಆ ಹೆಣ್ಣುಮಗಳು ಪಾಪ ಗ್ರೂಪಲ್ಲೂ ಹಾಕಿ ತುಂಬ ಹತ್ತಿದ್ದಾರೆ, ನನ್ನ ಹತ್ರನೂ ತುಂಬ ಹತ್ತಿದ್ದಾರೆ. ಅದಕ್ಕೆ ರಾಯರ ಹತ್ರ ಹೇಳ್ಬಿಟ್ಟಿದ್ದೀನಿ, ಈ ಹಣ ಎಷ್ಟಿದೆ, ಈ ಹಣನಷ್ಟು ಆ ಹೆಣ್ಣುಮಗಳಿಗೆ ಒಂದು ಮುತ್ತೈದೆ ಭಾಗ್ಯ, ಅವಳಿಗೆ ಒಂದು ನನ್ನ ಒಂದು ಮಾಂಗಲ್ಯವನ್ನು ಉಳಿಸ್ಕೊಡಿ, ಎಷ್ಟು ಸಹಾಯ ಆಯಿತು ಅಷ್ಟು ಮಾಡಿ ಅಂತ ಹೆಣ್ಣುಮಗಳು ಕೇಳ್ತಾಳಂತ ಗೊತ್ತಿದ್ದೆ ತಾವು ಇಷ್ಟು ಹಣನ ನನ್ನ ಹತ್ರ ಕಲೆಕ್ಟ್ ಮಾಡಿಸಿದ್ದೀರಿ ರಾಯರೇ. ಹಾಗಾಗಿ ಆ ಹೆಣ್ಣುಮಗಳಿಗೆ ಹಣದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ರಾಯರ ಹತ್ರನೂ ಹೇಳಿದೆ, ನಾಗರತ್ನ ಅವ್ರ ಹತ್ರ ಹೇಳಿದೆ. ಯಾಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಎಲ್ರಿಗೂ ಗೊತ್ತಾಗಲಿ, ಹಣ ಕಳಿಸಿದವ್ರು ಯಾರ್ಯಾರು ಇದ್ದೀರಿ ಅವ್ರಿಗೆಲ್ರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಹಾಕ್ತಾ ಇದ್ದೀನಿ. ಯಾಕಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಹಾಕಿರುವಂಥ ಹಣ, ನಾನು ಅವ್ರಿಗೆ ಫೋನ್ ರೀಚ್ ಆಗಿಲ್ಲ ಅಂತ ನಾನು ಸುಮ್ಮನೆ ಕೂತ್ಕೊಳ್ಳೋಕೆ ಬರಲ್ಲ. ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ಅದೇ ಟೈಮಿಗೆ ನನ್ನ ರಾಯರು ಒಂದು ಹೆಣ್ಣುಮಗಳ ನೋವನ್ನು ನನಗೆ ತೋರಿಸಿದ್ದಾರೆ. ಇವಳಿಗೆ ಹಾಕು, ಇವಳಿಗೆ ಅಗತ್ಯ ಇದೆ, ಅವರು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಅನ್ನೋ ಲೆಕ್ಕಕ್ಕೆ ಹಂಗೆ ಮಾಡಿದಾರು, ನನಗೆ ಏನು ಗೊತ್ತಾಗಿಲ್ಲ. ಒಟ್ಟಾರೆ ನೀವೆಲ್ಲ ಕಳಿಸಿದಂಥ ಹಣ ಒಂದು ಹೆಣ್ಣಿನ ಮಾಂಗಲ್ಯವನ್ನು ಉಳಿಸೋಕೆ 1 ದಿನದ ಖರ್ಚನ್ನು ನೀವು ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಗೆಲ್ರಿಗೂ ಆಭಾರಿಯಾಗಿದ್ದೀನಿ. ನಾನು ಎಲ್ಲ ವಿಷಯವನ್ನು ಸ್ಪಷ್ಟಪಡಿಸಲೇಬೇಕು ನಿಮ್ಮ ಎದುರುಗಡೆ. ಹಾಗಾಗಿ ನಾನು ಇದು ಮಾಡಿದ್ದೀನಿ. ನಿಮ್ಮದು 1 ಪೈಸೆನೂ ನಾನು ಇದು ಮಾಡಿಲ್ಲ, ವೇಸ್ಟ್ ಮಾಡಿಲ್ಲ. ಯಾಕಂದರೆ ನಿನ್ನೆ ನಾಗರತ್ನ ನನಗೂ ಗೊತ್ತು ಇಷ್ಟು ಸಾವಿರ ಆಗಿದೆ ಅಂತ ಗೊತ್ತು. ಆದರೂ ನಾನು ನಾಗರತ್ನ ಅವ್ರ ಹತ್ರ ನೀವು ಒಂದ್ಸಲ ಟೋಟಲ್ ಮಾಡಿ ಅಂತ ಅಂದೆ. ಅವರು ಒಂದ್ಸಲ ಟೋಟಲ್ ಮಾಡಿದ್ರು, 23,505 ರೂಪಾಯಿ ಆಗಿದೆ. ಹಾಗಾಗಿ ಆ ಹಣನ ಎಲ್ಲರೂ ನೀವು ಯಾರ್ಯಾರು ಹಣ ಕೊಟ್ಟಿದ್ದೀರಿ ಮನಸ್ಪೂರ್ವಕವಾಗಿ ಖುಷಿಯಿಂದ ಒಪ್ಕೊಳ್ಳಿ. ಯಾಕಂದ್ರೆ ಒಂದು ಹೆಣ್ಣು ಮಗಳ ಗಂಡ ಆಸ್ಪತ್ರೆಯಲ್ಲಿದ್ದಾರೆ, ಸಾವು ಬದುಕಿನ ಜೊತೆ ಹೋರಾಡ್ತಾ ಇದ್ದಾರೆ. ಆ ಎಲ್ಲ ನಮ್ಮೆಲ್ಲರ ಒಂದು ಸ್ವಲ್ಪ ಹಣ ಆ ಹೆಣ್ಣು ಮಗಳಿಗೆ 1 ದಿನದ ಖರ್ಚಿಗೆ ಸಹಾಯ ಆಗುತ್ತೆ. ಆ ಒಂದು ಖುಷಿ ನಮಗಿದೆ. ಹಾಗಾಗಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ದುಡ್ಡು ಎಲ್ಲೂ ಹಾಳಾಗಿಲ್ಲ, ಒಂದು ಹೆಣ್ಣುಮಗಳ ಕೈಗೆ ಹೋಗಿ ಸೇರ್ತಾ ಇದೆ. ಆ ಹೆಣ್ಣುಮಗಳು 1 ದಿವಸಕ್ಕಾದರೂ ಖುಷಿ ಪಡಲಿ. ನನ್ನ ಯೂಟ್ಯೂಬ್ ಕುಟುಂಬದವರು ಜೊತೆಗೆ ನನ್ನ ವಾಟ್ಸಪ್ ಗ್ರೂಪ್ನವರು ನನಗೆ ಸಹಾಯ ಮಾಡಿದ್ದಾರೆ ಅನ್ನೋ ಒಂದು ಪ್ರೀತಿ ಆ ಹೆಣ್ಮಗಳಿಗೆ ಇರಲಿ. ನಿಮಗೆಲ್ಲರಿಗೂ ರಾಯರು ಯಾರ್ಯಾರು ಎಲ್ಲೋ ಕೊಡಬೇಕಾಗಿದ್ದ ಹಣನ ನಾವು ಎಲ್ಲೋ ಕೊಟ್ಟಿದ್ದೀವಿ ಅಂತ ಬೇಜಾರು ಮಾಡ್ಕೋಬೇಡಿ. ಆ ಹಣನ ನಿಮ್ಮ ಕೈಯಿಂದ ರಾಯರು ಅಲ್ಲಿಗೆ ಮುಡಿಸಿದ್ದಾರೆ, ಆ ಹೆಣ್ಣುಮಗಳಿಗೆ ಆಧಾರ ಆಗುವಾಗ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಖುಷಿ ಪಡಿ. ಬಹುಶಃ ನನ್ನ ಮೇಲೂ ಯಾರೂ ಬೇಜಾರು ಮಾಡ್ಕೋಬೇಡಿ. ನಾ ಸ್ವಲ್ಪ ಅದು ಒಂದು ಲೆಕ್ಕಕ್ಕೆ ನೋಡೋಕೆ ಹೋದ್ರೆ ಅದು ಎನ್ಕ್ವೈರಿ ಮಾಡಿದ್ದಕ್ಕೆ ನಮ್ಗೆ ಒಳ್ಳೆ ಆಯಿತು, ಇಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಹಾಗಾಗಿ ನೀವುಗಳು ಕಳಿಸಿದಂಥ ಹಣ ಯಾವುದೇ ಕಾರಣಕ್ಕೂ ಹೋಗಿಲ್ಲ, ರಾಯರ ಭಕ್ತರಿಗೆ ಹೋಗಿದೆ ಹಣ.
ಅದು ರಾಯರ ಭಕ್ತರು ಮತ್ತು ಜೊತೆಗೆ ತುಂಬ ಪವಾಡಗಳನ್ನು ಸಹಿತ ನಾನು ಅವ್ರದ್ದು ಹೇಳಿದ್ದೆ. ಹಾಗಾಗಿ ರಾಯರ ಭಕ್ತರವರು ಅವ್ರ ಕೈಗೆ ಹೋಗಿ ಸೇರಿದೆ. ಆ ಹೆಣ್ಣು ಮಗಳ ಗಂಡ ಆದಷ್ಟು ಬೇಗ ಹುಷಾರಾಗಲಿ, ರಾಯರ ಅನುಗ್ರಹ ಇರಲಿ, ನಮ್ಮೆಲ್ಲರ ಹಾರೈಕೆ ಆ ಹೆಣ್ಣುಮಗಳ ಮೇಲೆ ಇರಲಿ, ಆ ಹೆಣ್ಮಗಳ ಮುತ್ತೈದೆತನ ಶಾಶ್ವತವಾಗಿರಲಿ ಅಂತ ನಾವೆಲ್ಲರೂ ಹಾರೈಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.